ಹೊನ್ನಾವರ ತಾಲೂಕಿನ ಅಪ್ಸರಕೊಂಡ, ಕಾಸರಕೋಡ್, ಇಡಗುಂಜಿ ಅರಣ್ಯ ಪ್ರದೇಶದಲ್ಲಿ ಬಾಕ್ಸೈಟ್ ಗಣಿಗಾರಿಕೆ ಸಮೀಕ್ಷೆಗೆ ಅವಕಾಶ ನೀಡಬಾರದು ಎಂದು ವೃಕ್ಷಲಕ್ಷ ಆಂದೋಲನದಿಂದ ಜಿಲ್ಲಾ ಮತ್ತು ವಿಭಾಗ ಅರಣ್ಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಎಂದು ಜೀವ ವೈವಿಧ್ಯ ಮಂಡಳಿ ಮಾಜಿ ಅಧ್ಯಕ್ಷ ಅನಂತ್ ಹೆಗಡೆ ಆಶೀಸರ್, ಸಂಚಾಲಕ ಕೆ ವೆಂಕಟೇಶ್ ತಿಳಿಸಿದ್ದಾರೆ. ಕಳೆದ 2 ವರ್ಷದ ಹಿಂದೆ ಭೂಕುಸಿತ ಆಗಿರುವ ಕಾಸರಕೋಡ್ ಅಪ್ಸರಕೊಂಡ ಪ್ರದೇಶದಲ್ಲಿ ಮೇಲಿನ ಇಡಗುಂಜಿ ಪ್ರದೇಶದಲ್ಲಿ ಬಾಕ್ಸೈಟ್ ಗಣಿಗಾರಿಕೆಗೆ 440 ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗಾರಿಕೆ ಸಮೀಕ್ಷೆಗೆ ಖಾಸಗಿ ಕಂಪನಿಗಳು ತಯಾರಿ ನಡೆಸಿವೆ. ಅರಣ್ಯ ಪರವಾನಗಿಯನ್ನು ನೀಡಬಾರದು ಎಂದು ವೃಕ್ಷಲಕ್ಷ ಆಂದೋಲನ, ಜಿಲ್ಲಾ ಪರಿಸರ ಸಮಿತಿಗಳು ಒತ್ತಾಯ ಮಾಡಿವೆ. ಪಶ್ಚಿಮ ಕರಾವಳಿಯ ಏಕೈಕ ಸಮುದ್ರ ವನ್ಯಜೀವಿ ತಾಣ ಇಲ್ಲಿದೆ. ಇತಿಹಾಸ ಪ್ರಸಿದ್ಧ ಅಪ್ಸರಕೊಂಡ ಜಲಪಾತ ಇದೆ. ಪ್ರಸಿದ್ಧ ಇಡಗುಂಜಿ ದೇವಾಲಯ, ಕೆರೆಮನೆ ಯಕ್ಷಗಾನ ಕೇಂದ್ರ, ಸುಂದರ ಕಡಲ ತೀರ ಹೊಂದಿರುವ ಕಾಸರಕೋಡ್, ಇಡಗುಂಜಿ ಪ್ರದೇಶದಲ್ಲಿ ಬೃಹತ್ ಗಣಿಗಾರಿಕೆಗೆ ಯಾವುದೇ ಆರಂಭಿಕ ಪರೀಕ್ಷೆಗೂ ಅವಕಾಶ ಸಲ್ಲದು. ಸಿಆರ್ಜೆಡ್ ವನ್ಯಜೀವಿ ಅರಣ್ಯ ಕಾಯ್ದೆಗಳ ಉಲ್ಲಂಘನೆ ಆಗಲಿದೆ. ರಾಷ್ಟ್ರೀಯ ಹೆದ್ದಾರಿ, ರೈಲು ಹೆದ್ದಾರಿ, ಬಂದರು ನಿರ್ಮಾಣಗಳ ಕಾಮಗಾರಿಗಳಿಂದ ಈಗಾಗಲೇ ಕಾಸರಕೋಡ್ ಪ್ರದೇಶದ ಅರಣ್ಯ ನಾಶವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಗಣಿಗಾರಿಕೆ ಸಮೀಕ್ಷೆಗೆ ಅವಕಾಶ ನೀಡಬಾರದು ಎಂದು ಉತ್ತರ ಕನ್ನಡ ಜಿಲ್ಲಾ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಿಗೆ ಸಲ್ಲಿಸಿದ ಮನವಿಯಲ್ಲಿ ಡಾಕ್ಟರ್ ಬಾಲಚಂದ್ರ, ಡಾಕ್ಟರ್ ಮಹಾಬಲೇಶ್ವರ, ಡಾಕ್ಟರ್ ಪ್ರಕಾಶ್, ಡಾಕ್ಟರ್ ಸುಭಾಷ್ ಚಂದ್ರನ್, ಡಾಕ್ಟರ್ ವಿಎನ್ ನಾಯ್ಕ್ ಮೊದಲಾದ ಕರಾವಳಿ ಪರಿಸರ ವಿಜ್ಞಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.